ಕಲಘಟಗಿ ತಾಲೂಕಿನ ಎಲ್ಲ ಜನರ ಒಂದು ಈ ಕಲೆಯನ್ನ ಅವರು ಪ್ರೋತ್ಸಾಹಿಸುವುದನ್ನು ನೋಡಿಕೊಂಡು ಈ ಯಕ್ಷಗಾನ ಕಲೆಯನ್ನೂ ಕೂಡ ಈ ಭಾಗದಲ್ಲಿ ಪ್ರಸಾರ ಮಾಡಿಸಬೇಕು, ಇವರಿಗೆ ಅದರ ಬಗ್ಗೆ ಉತ್ಸುಕತೆ ಹುಟ್ಟಬೇಕು, ಈ ಯಕ್ಷಗಾನ ಕಲೆಯ ಬಗ್ಗೆ ಎಲ್ಲರೂ ಅರ್ಥಕೊಡಬೇಕು ಅಂತ ಹೇಳುವಂತ ಒಂದು ಉದ್ದೇಶದಿಂದ ನಾನು ಇವರ ಜೊತೆ ಕೈ ಜೋಡಿಸಿ ಇವತ್ತಿಗೆ ಪ್ರತಿ ವರ್ಷವೂ ಕೂಡ ನಾವು ಈ ಗರ್ಲ್ಸ್ ಇಂಗ್ಲಿಷ್ ಸ್ಕೂಲ್ ನಲ್ಲಿ ಒಂದು ಯಕ್ಷಗಾನ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಹಾಲಾಡಿ ಯಕ್ಷಗಾನ ಮಂಡಳಿಯವರಿಂದ ಮಾಡಿಸ್ತಾ ಇದ್ದೇವೆ. ಯಕ್ಷಗಾನ ಕಲಘಟಗಿಯಲ್ಲಿ ಬಹಳ ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ವಿ ನಾವು. ಅದರ ಒಂದು ಕಲೆಯನ್ನು ಈ ಭಾಗದ ಜನರಿಗೆ ಪರಿಚಯ ಆಗ್ಲಿಕ್ಕೆ, ಈ ಭಾಗದ ಜನರಿಗೆ ಅದರ ಸರಿ ಏನಪ್ಪಾ ಅಂತ ಗೊತ್ತಾಗ್ಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಸಾಗಿ ಬರ್ತಾ ಇದ್ದೀವಿ. ಯಕ್ಷಗಾನ ಅಂದ್ರೆ ಏನು ಅಂತ ಹೇಳಿದ್ರೆ ಭಾಷಾ ಜ್ಞಾನವನ್ನು ಕಲಿಸುವಂತ ಪ್ರಪ್ರಥಮ ಒಂದೇ ಒಂದು ಕಲೆ ಇದ್ರೆ ಇವತ್ತಿನ ದಿವಸ ಇವತ್ತು ಒಂದು ಕೋರ್ಟಿಗೆ ಹೋದ್ರು ಆ ಒಂದು ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡುವಂತ ಕೆಪಾಸಿಟಿ ಇರುವಂತದ್ದು. ಪ್ರತಿಯೊಂದು ಒಂದು ವಾಗ್ಮಿ ಅನ್ನೋ ಶಬ್ದಕ್ಕೆ ಒಂದು ಜೀವನಕ್ಕೆ ಒಂದು ಭಾಷೆ, ಆ ಭಾಷೆ ಎಂತ ಕಠಿಣ ಪರಿಸ್ಥಿತಿಯಲ್ಲಿ ಒಂದು ಜೀವನವನ್ನು ಸಾಗಿಸುವಂತದ್ದು ಇದ್ರು ಯಕ್ಷಗಾನ ಕಲೆಯಲ್ಲಿ ಸಿಗುವಂತಹ ಭಾಷಾ ವಾಗ್ಮಿತನ ಎಲ್ಲೂ ಸಿಗುವುದಿಲ್ಲ ಅನ್ನೋ ನನ್ನ ಅಭಿಪ್ರಾಯ. ಏನಾಗಿದೆ ಇದು ಕೆಲವೇ ಒಂದಷ್ಟು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇದು ಪ್ರಚಲಿತವಾಗಿದ್ದರೂ ಕೂಡ ಇತ್ತೀಚಲಾಗಿ ಅದು ಇಡೀ ಕರ್ನಾಟಕವನ್ನು ಅಲ್ಲದೆ ಹೊರ ರಾಜ್ಯಗಳನ್ನು ಕೂಡ ಆವರಿಸಿಕೊಂಡಿದೆ. ಮುಂಬೈನಲ್ಲಿ ವರ್ಷಕ್ಕೆ 500ಕ್ಕೂ ಹೆಚ್ಚು ಯಕ್ಷಗಾನ ಪ್ರಸಂಗಗಳು ನಡೀತಿದೆ. ಪ್ರತಿ ಕಡೆಯಲ್ಲೂ ನಮ್ಮ ಕರಾವಳಿ ಕನ್ನಡ ಸಂಘ ಹಾಗೆ ವಕೀಲರ ಸಂಘ ಯಕ್ಷಗಾನ ಅಭಿಮಾನಿಗಳು ಸೇರಿ ಮಾಡುವಂತಹ ಈ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಯಕ್ಷಗಾನ ಜನಜನಿತವಾಗಿದೆ. ಈಗ ಮೊದಲಿಂದ ಯಕ್ಷಗಾನ ನಡೀತಾ ಉಂಟು ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ. ಈಗ ಸಹ ಬೇರೆ ಬೇರೆ ಸಂಸ್ಥೆಗಳು ಹೋಗಿ ಯಕ್ಷಗಾನ ಉತ್ತರ ಕರ್ನಾಟಕಕ್ಕೆ ಪಸರಿಸಿದೆ ಅಂತ ಹೇಳಿ ಸಂತೋಷ ಆಗ್ತಾ ಇದೆ. ಹಿರಿಯ ನಾಯಕರಿಗೆ ವಚನಬದ್ಧನಾಗಿ ವಿಜಯನಗರದ ಸಿಂಹಾಸನದ ಮೇಲೆ ಅರಸು ಕುಡಿಯನ್ನು ಕುಳ್ಳಿರಿಸುವುದಕ್ಕಾಗಿ ಇದೇ ಕನ್ನಡ ನಾಡಿಗೆ ದ್ರೋಹವನ್ನು ಬಗೆಯುವರ ಶಿರವನ್ನು ಚೆಂಡುವುದಕ್ಕಾಗಿ ಹಿಡಿದಿರುವುದು. ಇದೇ ಖಡ್ಗ ಶಾಸನವನ್ನು ಉಲ್ಲಂಘಿಸಿ ಸ್ವಇಚ್ಛೆಯಿಂದ ತಿರುಗಾಡುವ ದುಷ್ಟ ಜಗದೇವನ ಎದೆ ಬಗೆಯುವುದಕ್ಕಾಗಿ ಹಿಡಿದಿರುವುದು ಇದೇ ಖಡ್ಗ. ಇಷ್ಟನ್ನು ಮಾಡಿ ಪೂರೈಸಬೇಕಾಗಿತ್ತು ಲಕ್ಷಮ್ಮ ನಾಯಕನ ಪರಮ ಗುರಿ, ಚರಮ ಗುರಿ. ಕಾರಣ ಸ್ವರ್ಗವಾಸಿಗಳಾಗುವ ಪೂರ್ವದಲ್ಲಿ ವೆಂಕಟಪತಿರಾಯರು ನನ್ನಲ್ಲಿ ಯಾರಿಗೂ ಹೇಳಬಾರದ ಭಾರಿ ಗುಟ್ಟನ್ನು ಹೇಳಿದ್ದಾರೆ. ವಿಜಯನಗರದ ಅರಸತ್ತಿಗೆಯನ್ನು ಕೈ ಹಿಡಿಯಬೇಕಾದ್ದು ಶ್ರೀರಂಗ ಬಿಟ್ಟರೆ ಚಿಕ್ಕರಾಯನಲ್ಲ ಎನ್ನುವುದು. ಹಾಗಂತ ಇದಕ್ಕೊಂದು ಸರಿಯಾದ ಸಂದರ್ಭವನ್ನು ಕಾಯುತ್ತಾ ಇದ್ದೇನೆ. ಯಾರು ಬರ್ತಾ ಇದ್ದವರು? ನೀನು ನನ್ನಲ್ಲಿಗೆ ಬರುವುದೇನು ಹೊಸತೇನು ಅಲ್ಲ. ಬರುವಾಗ ಸದಾಕಾಲ ಹಸನ್ಮುಖಿಯಾಗಿ ಬರಬೇಕಾದಂತ ನೀನಿಂದು ಮ್ಲಾನವದನಾಗಿದ್ದೀಯ. ಹೇಳು ಕುಮಾರ, ಯಾಕೆ ಖಿನ್ನತೆ? ಏನಾಯಿತು? ಯಕ್ಷಮ ನಾಯಕರೇ,